ರೈತ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಮಿಷಿನ್ ಜೊತೆಗೆ ಬಂದಿದ್ದೇನೆ. ಇವತ್ತಿನ ಮಿಷಿನ್ ಫೀಡ್ ಪೆಲೆಟ್ ಮೇಕಿಂಗ್ ಮಿಷಿನ್. ರೈತ ಬಂಧುಗಳೇ, ನಿಮ್ಗೆಲ್ಲ ಒಂದು ನಾವು ಪ್ರಶ್ನೆ ಕೇಳ್ಬೋದು. ನಾವು ಪ್ರತಿ ತಿಂಗಳು ಜಸ್ಟ್ ಹಣವನ್ನು ಖರ್ಚು ಮಾಡ್ತಿದ್ದೇವೆ ಜಾನುವಾರುಗಳ ಆಹಾರಕ್ಕೋಸ್ಕರ. ಆದ್ರೆ ನಾವು ತರೋ ಫೀಡ್ ನಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿ ಇವತ್ತಿನ ಯುವ ರೈತರು ಏನ್ ಮಾಡ್ತಾರೆ, ತಮ್ಮ ಫೀಡ್ ಅನ್ನ ತಾವೇ ತಯಾರು ಮಾಡಿಸ್ತಿದ್ದಾರೆ. ತಮಗೆ ಬೇಕಾಗಿರೋ ಹಸುಗಳಿಗೆ, ತಮ್ಮ ಡೈರಿ ಫಾರ್ಮ್ಗೆ ಬೇಕಾಗಿರುವಂತ ಫೀಡ್ ಅನ್ನ ಫಾರ್ಮಿಂಗ್, ಎಲ್ಲಾ ರೀತಿ ಫಾರ್ಮಿಂಗ್, ನಾಟ್ ಓನ್ಲಿ ಡೈರಿ ಫಾರ್ಮಿಂಗ್, ಮೀನು ಸಾಕಾಣಿಕೆ ಮಾಡ್ತಾರೆ, ಕುರಿ ಸಾಕಾಣಿಕೆ, ಫಿಕ್ಕು, ಎಲ್ಲ ಫಾರ್ಮಿಂಗ್ಸ್ ಅಲ್ಲೂ ಯುವ ರೈತರು ಏನ್ ಮಾಡ್ತಿದ್ದಾರೆ, ಇವಾಗ ತಮ್ಮ ಫೀಡ್ ಅನ್ನ ತಾವೇ ತಯಾರಿಸ್ಕೊಳ್ತಿದ್ದಾರೆ. ಹೇಗೆ ಅಂದ್ರೆ, ಈ ಪೆಲೆಟ್ ಮಿಷಿನ್, ಒಂದು ಪೆಲೆಟ್ ಮಿಷಿನ್ ಇಟ್ಕೊಂಡ್ಬಿಟ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ನಿಮ್ಮ ಸುತ್ತಮುತ್ತ ಸಿಗುವಂತ ಮೆಕ್ಕೆಜೋಳ, ಒಟ್ಟು ಎಣ್ಣೆ, ಕಡಲೆ ಹಿಂಡಿ, ಬೇರೆ ಬೇರೆ ತರದ ಹಿಂಡಿಗಳೆಲ್ಲ ನಾವೇ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಾವೇ ಒಂದು ಫೀಡ್ ಮಿಷಿನ್ ಹಾಕ್ಬಿಟ್ಟು ನಮ್ದೇ ಫೀಡ್ ಅನ್ನ ನಾವು ತಯಾರು ಮಾಡ್ಕೋಬಹುದು. ಮತ್ತೆ ಸ್ವಲ್ಪ ದೊಡ್ಡ ಮಿಷಿನ್ ಹಾಕಿದ್ರೆ ಇನ್ನೊಬ್ರಿಗೂ ನಾವು ಸೇಲ್ ಮಾಡ್ಬೋದು ಆರಾಮಾಗಿ. ಇದರಿಂದ ತುಂಬಾ ಉತ್ತಮವಾದಂತ ಒಂದು ಕ್ವಾಲಿಟಿ ಫೀಡ್ ನ ನಾವು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಹಸುಗಳಿಗೂ ಸ್ವಲ್ಪ ರುಚಿ ಸಿಗುತ್ತೆ. ನಮ್ದೇ ಲೋಕಲ್ ಆಗಿರೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಅದ್ರಲ್ಲಿ ಏನಿದೆ ಅಂತ ಹೇಳಿ. ಅದ್ರ ಮೂಲಕ ಆರೋಗ್ಯನೂ ತುಂಬಾ ಉತ್ತಮವಾಗಿರ್ತದೆ. ಮತ್ತೆ ಜಾಸ್ತಿ ಹಾಲನ್ನು ಕೊಡುತ್ತೆ. ಆಕ್ಚುಲಿ ಹಸುಗಳಿಗೆ ನಾವು ಇದ್ರಾಗ ಯೂಸ್ ಮಾಡಿದ್ರೆ ಸ್ವಲ್ಪ ಬೆಳವಣಿಗೆ ಏನೆಲ್ಲ ಚೆನ್ನಾಗಿ ಆಗ್ತಿರುತ್ತೆ. ಇದು ಒಳ್ಳೆ ಹಾಲನ್ನು ಜಾಸ್ತಿ ಕೊಡುತ್ತೆ. ಒಂದ್ಸತಿ ಇನ್ವೆಸ್ಟ್ಮೆಂಟ್ ಇದು. ಒಂದ್ಸತಿ ಪೆಲೆಟ್ ಮಿಷಿನ್ ತಗೊಂಡ್ಬಿಟ್ರೆ ನಿಮ್ಗೆ ಇದ್ರಲ್ಲಿ ಅಂತ ಮೇಂಟೆನೆನ್ಸ್ ಏನೂ ಬರೋದಿಲ್ಲ. ಲೈಫ್ ಲಾಂಗ್ ಯೂಸ್ ಮಾಡ್ಬೋದು. ಏನು ಜಸ್ಟ್ ಒಂದು 6 months ಒಂದ್ಸರಿ ಹಾಲು ಚೇಂಜ್ ಮಾಡೋದು ಅಷ್ಟೇ. ಇದು ಬಿಟ್ಟರೆ ಮತ್ತೇನು ನಿಮ್ಗೆ ಅಷ್ಟೊಂದು ಖರ್ಚು ಅಂತ ಏನೂ ಬರೋದಿಲ್ಲ. ಯಾಕಂದ್ರೆ ನಿಮ್ಮ ಸುತ್ತಮುತ್ತಲ್ಲಿ ಇದು ಸಿಗೋಂಥ ಜೋಳ, ಮೆಕ್ಕೆಜೋಳ, ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಈ ಥರದ್ದು ಏನಾದ್ರು ಒಂದು ಸಿಗ್ತಿರುತ್ತೆ ನಿಮ್ಮೂರಲ್ಲಿ. ಅದನ್ನೇ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೀವು ಫೀಡ್ ಮಾಡ್ಕೋಬೋದು. ಅಂದ್ರೆ ರಾ ಮೆಟೀರಿಯಲ್ ನಿಮಗೆ ಸಿಗ್ಬೇಕು, ಇಂಪಾರ್ಟೆಂಟ್. ಸಿಕ್ಕರೆ ನೀವೇ ಫೀಡ್ ಮಾಡ್ಕೋಬೋದು. ಅಂದ್ರೆ ಇವಾಗೆಲ್ಲ ಅದನ್ನೇ ಕಲೆಕ್ಟ್ ಮಾಡ್ಕೊಂಡೆ ಮಾಡೋದ್ರಿಂದ ನಿಮ್ಗೆ ದುಡ್ಡು ಉಳಿಯುತ್ತೆ. ಫೀಡಿಗೆ ಹಾಕೋದು ಸಿಕ್ಕಾಬಿಟ್ಟೆ ಖರ್ಚು ಮಾಡೋದು ದುಡ್ಡು ಉಳಿಯುತ್ತೆ. ಅದೇ ಒಂದು ಮಿಷಿನ್ ತಗೊಂಡ್ಬಿಟ್ರೆ ನಿಮ್ಗೆ ಬೇಕಾಗಿರೋಂಥ ಆ ಮಿಕ್ಸ್ಚರ್ ಏನಿರುತ್ತೆ, ಆ ಮಿಕ್ಸ್ಚರ್ ನೀವೇ ಐಡೆಂಟಿಫೈ ಮಾಡ್ಬಿಟ್ಟು ಹಾಕೋದ್ರಿಂದ ಹಸುಗಳಿಗೆ ಒಂದು ಉತ್ತಮವಾದಂಥ ಒಂದು ಪೌಷ್ಟಿಕಾಂಶ ನಾವೇ ಕೊಟ್ಟಂಗಾಗತ್ತೆ. ನಮ್ಮ ಸುತ್ತಮುತ್ತನೇ ಇರೋಂಥ ಪೆಲೆಟ್ ಐಟಮ್ಸ್ಗಳನ್ನ ಕಲೆಕ್ಟ್ ಮಾಡಿ ಪೆಲೆಟ್ಸ್ ಮಾಡೋದ್ರಿಂದ ನಮಗೂ ಸ್ವಲ್ಪ ಲೋ ಕಾಸ್ಟ್ ಆಗುತ್ತೆ. ದಯವಿಟ್ಟು ಈ ಒಂದು ಮಿಷಿನ್ ತುಂಬಾ ಉತ್ತಮವಾಗುತ್ತೆ ಅಂತ ನಾವು ಭಾವಿಸಿದೀವಿ. ದಯವಿಟ್ಟು ಮೇಲೆ ಕಾಣುವಂತ ಮಿಷಿನ್ಸ್ ಇದೆ. ಈ ಮಿಷಿನ್ಸ್ ನಿಮಗೆ 3 HP ಸಿಗುತ್ತೆ, 5 HP ಸಿಗುತ್ತೆ, 10 HP ಸಿಗುತ್ತೆ, 25 HP ಸಿಗುತ್ತೆ. 3 HP ನಿಮ್ಗೆ ಸಿಂಗಲ್ ಪೇಸ್ ಸಿಗುತ್ತೆ, 3 ಪೇಸ್ ಸಿಗುತ್ತೆ. ನೆಕ್ಸ್ಟ್ 5 HP ಮೇಲೆಲ್ಲ ನಿಮ್ಗೆ 3 ಪೇಸ್ ಸಿಗೋದು. ಓಕೆ, ಇದ್ರಲ್ಲಿ ನಿಮ್ಗೆ 2 mm ಇಂದ ಹಿಡಿದು 8 mm ವರೆಗೂ ನಾವು ಪೆಲೆಟ್ ಸೈಜ್ ಡಿಸೈಡ್ ಮಾಡಬಹುದು. ಪರ್ಚೇಸ್ ಮಾಡೋರು ನಾವು ಡಿಸೈಡ್ ಮಾಡ್ಬೋದು. ದಯವಿಟ್ಟು ಮಿಷಿನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ, ಕರೆ ಮಾಡಿ. ನಮ್ಮ ಕಿಸಾನ್ ಅಂತ ಕನ್ನಡ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.